ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಪಟ ನಾಟಕ ಸೂತ್ರಧಾರನಾದ ಶ್ರೀಕೃಷ್ಣನಿಲ್ಲದಿದ್ದರೆ ಮಹಾಭಾರತವೇ ನಡೆಯುತ್ತಿರಲಿಲ್ಲ. ನಡೆದಿದ್ದರೂ ಧರ್ಮ ಸ್ಥಾಪನೆಯಾಗ್ತಾ ಇರಲಿಲ್ಲ. ಯಾಕಂದರೆ ಅಧರ್ಮಿಗಳೇ ಅತಿ ಹೆಚ್ಚು ಶಕ್ತಿಯುತರಾಗಿದ್ದರು, ಪರಾಕ್ರಮಿಗಳಾಗಿದ್ದರು. ಆದರೆ ಕೃಷ್ಣ ನಾಟಕದಲ್ಲಿ ಅದ್ಯಾವುದೂ ನಡೆಯದೆ ಎಲ್ಲವೂ ಕಾಲದೇವನ ಅಣತಿಯಂತೆ ಸುಸೂತ್ರವಾಗಿ ಜರುಗಿತು. ಇಂಥ ಪ್ರಸಂಗಗಳಲ್ಲಿ ಕೃಷ್ಣ ಜಗದ್ಗುರುವಾಗಿ ಕಾಣ್ತಾನೆ ಅನ್ನೋದಕ್ಕೆ ಈ ಪ್ರಸಂಗವೇ ಸಾಕ್ಷಿ. ಈ ಘಟನೆ ಶುರುವಾಗೋದು ಧರ್ಮರಾಯ ರಣರಂಗಕ್ಕೆ ನುಗ್ಗಿ ಜಯದ್ರಥನನ್ನು ಸಂಹರಿಸಿ ಬಂದು ಅರ್ಜುನನ ಮುಂದೆ ನಿಂತಾಗ ಅರ್ಜುನನಿಗೆ ಕರ್ಣನ ಮೇಲಿನ ಕಿಚ್ಚು ತಣಿದಿರಲಿಲ್ಲ. ಹಲ್ಲು ಕಡಿದು ನಿಂತಿದ್ದ ಅರ್ಜುನ ಅಣ್ಣನನ್ನ ದಿಟ್ಟಿಸುತ್ತಾ, ಅಣ್ಣ, ನನ್ನ ಕಡುವೈರಿ ಸೂತಪುತ್ರನನ್ನ ವಧಿಸಿದೆಯಾ, ಅವರ ಶಿರಚ್ಛೇದ ಮಾಡಿದೆಯಾ ಎಂದು ಕೇಳಿದಾಗ ಧರ್ಮರಾಯ ಹೇಳಿದ, ಅಬ್ಬಾ, ಕರ್ಣನ ಪರಾಕ್ರಮ ಹೇಳಲು ಅಸಾಧ್ಯ ಧನಂಜಯ. ಆತ ಅಸಾಮಾನ್ಯನು, ಅವನನ್ನು ವಧಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದಾಗ ಅರ್ಜುನನ ಕೋಪ ನೆತ್ತಿಗೇರಿತ್ತು. ಅಣ್ಣ, ಈ ಕೂಡಲೇ ನಾನು ಅವನನ್ನು ತುಂಡು ತುಂಡರಿಸಿ ಬರುತ್ತೇನೆ ನೋಡು ಎಂದಾಗ ಯುಧಿಷ್ಠಿರ ಹೇಳಿದ, ಧನಂಜಯ, ನೀನು ಹೆಂಗಳೆಯರ ಮುಂದೆ ಮೀಸೆ ತಿರುವಿ ಪರಾಕ್ರಮಿಸಿದಂತಲ್ಲ ಕರ್ಣನನ್ನು ತುಂಡಿರಿಸುವುದು. ನಿನ್ನಿಂದ ಅವನ ವಧೆ ಕನಸೆಂದು ಭಾವಿಸು. ನೀನೆಲ್ಲಿ ಅವನೆಲ್ಲಿ ಎಂದು ಮೊದಲಿಸಿದ. ಅಣ್ಣನ ಮಾತುಗಳನ್ನು ಕೇಳಿದ ಅರ್ಜುನ ಕೆರಳಿ ಕೆಂಡವಾದ. ಆದರೆ ಧರ್ಮರಾಯ ಅಷ್ಟಕ್ಕೆ ಸುಮ್ಮನಾಗದೆ ಮತ್ತೊಮ್ಮೆ ತನ್ನ ಮಾತಿನ ಪ್ರಹಾರ ನಡೆಸಿದ್ದ. ಇದೆಲ್ಲದಕ್ಕೂ ಕಾರಣ ಬೇರ್ಯಾರೂ ಅಲ್ಲ, ಅದು ಶ್ರೀಕೃಷ್ಣ ಪರಮಾತ್ಮನೇ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಕರ್ಣನ ವಧಿಸಲು ಕೃಷ್ಣನ ಉಪಾಯ ಹೇಗಿತ್ತು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹೀಗೆ ಅರ್ಜುನನ ಕೋಪದ ನುಡಿಗಳನ್ನು ಕೇಳಿದ ಧರ್ಮರಾಯ ಮತ್ತೆ ತನ್ನ ಮಾತುಗಳನ್ನು ಮುಂದುವರಿಸಿದ. ತಮ್ಮ, ನನಗೆ ವನವಾಸವು ಕಟ್ಟಿಟ್ಟ ಗಂಟಾಗಿದೆ. ಜೊತೆಯಾಗಿ ಅಡವಿಯಲ್ಲಿ ಅಲೆದಾಡುವುದೇ ಹಣೆ ಬರಹ. ನಿನ್ನಂಥವರದ ನಂಬಿ ನಾನು ಕೆಟ್ಟೆ. ಈ ದುರದೃಷ್ಟವನ್ನ ನೋಡು. ಭೀಮಸುತನಾದ ಘಟೋತ್ಕಚನಿರುತ್ತಿದ್ದರೆ ವೈರಿಗಳನ್ನ ಚೆಂಡಾಡಿ ಬಿಸಾಡುತ್ತಿದ್ದೆ. ಸುಭದ್ರಾತಯನಾದ ಅಭಿಮನ್ಯುವನ್ನ ದುರ್ದೈವದಿಂದ ಕಳೆದುಕೊಂಡೆವು. ಬವರವಾದರೆ ಹರನ ವನದಲ್ಲಿ ಬೆವರನ್ನ ತರುತ್ತೇನೆ, ಕರ್ಣ ಸೈಂಧವರನ್ನ ಕೊಂದು ತರುತ್ತೇನೆ ಎಂದು ಹೇಳಿದ ಆ ನಮ್ಮ ಕಂದನು ಚಕ್ರವ್ಯೂಹದಲ್ಲಿ ಮೋಸದಿಂದ ಕೊಲ್ಲಲ್ಪಟ್ಟನು. ಸಾಕು ಮಾಡು, ನಿಮ್ಮಲ್ಲಿ ವಿಕ್ರಮವಿದೆ ಎಂದು ವ್ರತ ತಿಳಿದು ಈ ಕೌರವನಿಂದ ಸಂಕಷ್ಟ ಅನುಭವಿಸಬೇಕಾಯಿತು. ಅಗ್ನಿದತ್ತವಾದ ಗಾಂಡೀವವನ್ನು ಎತ್ತಿ ಕಾದಾಡುವ ಶಕ್ತಿ ರಕ್ತಿಕನಾಗಿ ನಿನ್ನಲ್ಲಿ ನಶಿಸಿದೆ. ಆದುದರಿಂದ ಶ್ರೀಹರಿಗೆ ಅದನ್ನ ಕೊಡು. ಅದು ನಿನ್ನಿಂದ ಯುದ್ಧ ಮಾಡಲಾಗದು. ಮಾಧವನ ಮೊರೆ ಹೊಕ್ಕು ಅವನನ್ನು ರಕ್ತಿಕನಾಗಲು ಬೇಡಿ ನೀನು ಕುದುರೆಗಳ ಕಡಿವಾಣವನ್ನ ಹಿಡಿ. ಅಲ್ಲದಿದ್ದರೆ ಹಸ್ತದಲ್ಲಿ ಧರಿಸಿರುವ ಗಾಂಡೀವವನ್ನ ಸುಡು ಎಂದು ಬಿಟ್ಟ ಧರ್ಮಜನ ಮಾತುಗಳನ್ನ ಧನಂಜಯನಿಂದ ತಡೆಯಲಾಗಲಿಲ್ಲ. ರೋಷಜ್ವಾಲೆ ಮುಖದಲ್ಲಿ ಮಿನುಗಿತು. ಕೆರಳಿದ ನೇತ್ರಗಳು, ಗಂಟಿಕ್ಕಿದ್ದ ಹುಬ್ಬು, ಉಬ್ಬಿದ ಕಂಠ, ಶಿರದಿಂದ ಪಾದದವರೆಗೆ ಆವರಿಸಿದ ಕ್ರೋಧಾಗ್ನಿಯಿಂದ ಪಾರ್ಥನು ಉರಿಬಿದ್ದು ಜಳಪಿಸುವ ಖಡ್ಗವನ್ನ ಓರೆಯಿಂದ ಕಿತ್ತು ಧರ್ಮರಾಜನಲ್ಲಿಗೆ ನುಗ್ಗಿದನು. ದ್ರೌಪದಿಯು ಪರಿಸ್ಥಿತಿಯನ್ನ ಅರಿತು ಪಾರ್ಥನ ಖಡ್ಗಕ್ಕೆ ಅಡ್ಡವಾಗಿ ನಿಂತಳು. ಅಲ್ಲಿರುವ ಮಹಾವೀರರು ಬೆಕ್ಕಸ ಬೆರಗಾದರು. ಸ್ವಪ್ನದಲ್ಲಿಯೂ ಇಂತಹ ಸಂದರ್ಭ ನಡೆದಿರಲಿಲ್ಲ. ಅಯ್ಯೋ, ಇದೇನಾಯಿತು? ನಮ್ಮ ಕಣ್ಣುಗಳು ನಮ್ಮನ್ನ ವಂಚಿಸುತ್ತಿವೆಯೇ ಎಂದು ಅಣ್ಣ ತಮ್ಮಂದಿರನ್ನ ಇನ್ನೊಮ್ಮೆ ನೋಡಿದರು. ಮಹಿಯನ್ನ ಪಾಂಡವರಿಗೆ ಕೊಡಿಸಲು ದೃಢ ನಿಶ್ಚಯವನ್ನಾಗೈದ ಮಾಧವನು ಧನಂಜಯನನ್ನ ತಡೆದಾಗ ಧರ್ಮಜನ ಚಿಂತೆ ತಣಿಯಲಿಲ್ಲ. ಹೇ ಕೃಷ್ಣ, ನನ್ನನ್ನು ಆಕ್ರಮಿಸುತ್ತಿರುವ ಪಾರ್ಥನನ್ನ ಅಡ್ಡಗಟ್ಟಬೇಡ. ಅವನನ್ನ ಬಿಟ್ಟು ಬಿಡು. ಈತನ ಕೋಪಾಗ್ನಿಗೆ ಆಹುತಿಯಾಗಲು ಈ ದೇಹ ಸಿದ್ಧವಾಗಿದೆ. ಇವನ ಸ್ವಪ್ರತಿಷ್ಠೆ ಮೆರೆದು ನನ್ನ ಮೃತದೇಹದ ಮೇಲೆ ಇವನ ವಿಕ್ರಮ ತಾಂಡವವಾಡಲಿ. ಮಮ ಪ್ರಾಣಾಹಿ ಪಾಂಡವ ಎಂಬ ಕಡು ಪ್ರತಿಜ್ಞೆ ಮಾಡಿದ ಅವತಾರ ಪುರುಷ ನಂದಕುಮಾರನು ಇಂದ್ರಸುತನನ್ನ ನೋಡಿ, ಅಯ್ಯೋ ಪಾರ್ಥ, ಏನಿದು ದುರ್ವಿಧಿ! ಸಹೋದರನ ಹತ್ಯೆಗೆ ನಿರ್ಧಾರ ಮಾಡಿದೆಯಾ? ಪ್ರಸಿದ್ಧವಾದ ಚಂದ್ರಕುಲದಲ್ಲಿ ಉದಯಿಸುವ ತಾರೆಯಾಗಿ ಮೆರೆಯುತ್ತಿರುವ ನೀನು ಮಾಡುವುದಾದರೂ ಏನನ್ನ?
ಯಾರು ಪಿತೃವಿನ ಸ್ಥಾನದಲ್ಲಿದ್ದು ದಿನ ರಾತ್ರಿ ಎನ್ನದೆ ಸಹೋದರರ ಬದುಕಿನ ಚಿಂತೆಯನ್ನು ಮಾಡಿ ತನ್ನ ದೇಹವನ್ನ ತಮ್ಮಂದಿರ ಸುಖ ಸಂತೋಷಕ್ಕಾಗಿ ಪಣವಾಗಿ ಇಟ್ಟಿರುವನೋ ಅವನನ್ನೇ ಕೊಲ್ಲಲು ಹೊರಟಿರುವೆಯಲ್ಲ. ನಿನ್ನಂತಹ ದುರಾತ್ಮರು ಯಾರು? ಕರ್ಣನ ವಧೆ ಹಾಗೂ ಬ್ರಾಹ್ಮಣರನ್ನು ರೊಚ್ಚನ್ನು ಕೆದಕುವುದಕ್ಕೋಸ್ಕರ ತೆಗಳಿರಬಹುದು. ನೀನು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ದುಡುಕುತ್ತಿರುವೆ ಎಂದ ಕೃಷ್ಣ. ಅರ್ಜುನನು, ಕೃಷ್ಣ, ನಾನು ಭಾವೋದ್ವೇಗದಿಂದ ನುಡಿಯಲು ಮಹತ್ತಾದ ಕಾರಣವಿದೆ. ನನಗಾಗುವ ಅವಮಾನವನ್ನ ತಡೆದುಕೊಳ್ಳಬಲ್ಲೆ. ಆದರೆ ಅಗ್ನಿದತ್ತವಾದ ವೈರಿ ಸಂಹಾರಕವಾದ ಈ ಧನಸ್ಸು ನನ್ನ ಪೂಜೆಗೆ ಗೌರವಕ್ಕೆ ಅರ್ಹವಾಗಿದೆ. ಈ ಬಿಲ್ಲನ್ನು ಯಾರೇ ಆಗಲಿ ಹೀಯಾಳಿಸಿದ್ದಲ್ಲಿ ಅವರನ್ನ ಜೀವ ಸಹಿತ ಬಿಡಲಾರೆ. ಈ ಪ್ರತಿಜ್ಞೆಯಿಂದಾಗಿ ಧರ್ಮಜನನ್ನ ವಧಿಸಬೇಕಾಗಿದೆ. ಅಣ್ಣನಿಂದಲೇ ಹೇಳಲ್ಪಟ್ಟ ಮೇಲೆ ಸುಡು ಗಾಂಡೀವವ ಎಂದು ಮತ್ತೇನು ಉಳಿಯಿತು ಎಂದ ಅರ್ಜುನನ ನುಡಿಗಳನ್ನು ಆಲಿಸಿದ ಧರ್ಮಜನು, ಅರ್ಜುನನ ಪ್ರತಿಜ್ಞೆ ನೆರವೇರಲು ನಾನು ಸದಾ ಸಿದ್ಧನಾಗಿದ್ದೇನೆ. ಇಂಥ ಗೊಡವೆ ಇಲ್ಲದ ನನಗೇಕೆ ಬಾಳಿನ ಆಸೆ? ಕೃಷ್ಣ, ನನ್ನನ್ನು ಕೊಲ್ಲಲು ಆತಂಕ ಪಡಿಸಬೇಡ ಎಂದ. ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೃಷ್ಣನ ಮುಖದಲ್ಲಿ ಮುಗುಳ್ನಗೆ ಇತ್ತು. ಪಾಂಡುನಂದನ, ನಿನ್ನ ತಮ್ಮನ ಮೇಲೆ ಒಂದಿಷ್ಟು ಮಮತೆಯೇ ಇಲ್ಲವೇ? ಇವನು ಈ ದುಷ್ಕಾರ್ಯವನ್ನ ಎಸಗಿದರೆ ಅವನಿಗೆ ನರಕ ಪ್ರಾಪ್ತಿಯಲ್ಲದೆ ಮತ್ತೇನಿದೆ? ಸಾಕಿ ಬೆಳೆಸಿದ ಅರಗಿಣಿಯನ್ನ ನರಕಕ್ಕೆ ತಳ್ಳುವ ಮನ ಮಾಡಿದೆ ಎಂದ ಕೃಷ್ಣನ ಕಡೆ ಮುಖ ತಿರುಗಿಸಿದನು ಅರ್ಜುನ. ಧನಂಜಯ, ಅಣ್ಣನನ್ನು ತಂದೆಯಂತೆ ಭಾವಿಸಿರುವ ನೀನು ದುಷ್ಕಾರ್ಯಕ್ಕೆ ಬಯಸಿದೆ. ಅಣ್ಣನ ಬೆವರು ಬೀಳುವಲ್ಲಿ ರಕ್ತವನ್ನ ಹರಿಸಲು ಸಿದ್ಧನಾಗಿರುವ ನೀನು ಧರ್ಮಜನನ್ನ ಕಡಿದಿಕ್ಕಲು ಖಡ್ಗವನ್ನ ತೆಗೆದೆ. ಇಷ್ಟು ನಿರ್ದಯಿ ಎಂದು ಸ್ವಪ್ನದಲ್ಲಿಯೂ ಭಾವಿಸಲಿಲ್ಲ. ನುಡಿದಂತೆ ನಡೆಯುವ ಮೊದಲು ವಿಮರ್ಶಿಸಬೇಕು. ಒಂದು ಅರಣ್ಯದಲ್ಲಿ ಕೌಶಿಕನೆಂಬ ಮುನಿ ತಪಸ್ಸನ್ನಾಚರಿಸ್ತಾ ಇದ್ದ. ಅಲ್ಲಿಯ ವನಪಾಲಕರು ಕಾಡುದಾರಿಯಾಗಿ ಹೋಗುತ್ತಿದ್ದ ಬ್ರಾಹ್ಮಣರನ್ನ ಬೆನ್ನತ್ತಿದ್ದರು. ಸ್ವಲ್ಪ ಹೊತ್ತಿನಲ್ಲಿ ವಿಪ್ರರನ್ನು ಕಾಣದೆ ಅಲ್ಲಿಯೇ ತಪಸ್ಸು ಮಾಡುತ್ತಿದ್ದ ಕೌಶಿಕನೊಂದಿಗೆ ಪ್ರಶ್ನಿಸಿದರು. ಸತ್ಯಂ ವದ, ನುಡಿಯನ್ನ ಪಾಲಿಸುತ್ತಿದ್ದ ಆ ಋಷಿಯು ಬ್ರಾಹ್ಮಣರ ಸುಳಿವನ್ನ ನಿರ್ವಂಚನೆಯಿಂದ ಅರುಹಿದನು. ಪರಿಣಾಮವಾಗಿ ಕಾವಲುಗಾರರು ಬ್ರಾಹ್ಮಣರ ಇರವನ್ನ ಶೋಧಿಸಿ ಸಂಪತ್ತನ್ನ ದೋಚಿದರು. ಆದುದರಿಂದ ಕೌಶಿಕನು ಮರಣಾನಂತರ ಘೋರ ನರಕಯಾತನೆಯನ್ನ ಅನುಭವಿಸಬೇಕಾಯಿತು. ಇನ್ನೊಂದು ನಿದರ್ಶನವನ್ನ ನಿನ್ನ ಮುಂದಿಡುತ್ತೇನೆ. ಕಿರಾತಕನೋರ್ವನು ಅನುದಿನವೂ ಮೃಗ ಪಕ್ಷಿಗಳನ್ನು ಕೊಂದು ತನ್ನ ಮನೆ ಪರಿವಾರವನ್ನು ಪೋಷಿಸುತ್ತಿದ್ದನು. ಬೇರೆ ಯಾವುದೇ ರಾಗದ್ವೇಷ ಲೋಭಗಳು ಅವನ ಮನದಲ್ಲಿ ಇಲ್ಲದೆ ಹಿಂಸಾವೃತ್ತಿಯು ಕೇವಲ ಕುಟುಂಬ ಪೋಷಣೆಗೆ ಸೀಮಿತವಾದದ್ರಿಂದ ಆ ಬೇಡನನ್ನ ಮರಣಾನಂತರದಲ್ಲಿ ಸ್ವರ್ಗ ಸುಖಕ್ಕಾಗಿ ಸುರಕನ್ಯೆಯರು ಕೊಂಡೊಯ್ದರು. ಹೀಗೆ ಧರ್ಮರಹಸ್ಯ ಯಾವುದೆಂದೂ ಯಾರೂ ಸುಲಭವಾಗಿ ವಿಮರ್ಶಿಸಲು ಸಾಧ್ಯವಿಲ್ಲ. ಪಾರ್ಥ, ನೀನು ಹಾಕಿದ ಪ್ರತಿಜ್ಞೆಯನ್ನು ಉಳಿಸಲು ಅಗ್ರಜನ ಮೇಲೆ ಮುನಿಸನ್ನ ಬಗೆದೆ. ತಾವರೆ ಹೂವಿಗಾಗಿ ಕೃಷ್ಣನಿಂದ ನಿರ್ಮಿಸಲ್ಪಟ್ಟ ಸರೋವರವನ್ನೇ ಒಡೆಯುವ ಪ್ರವೃತ್ತಿ ತೋರಿದೆ. ಪಿತೃ ಸಮೋ ಭ್ರಾತ, ತಂದೆ ಸಮಾನರಾದ ಅಣ್ಣನನ್ನು ಎಂದಿಗೂ ಸಂಹರಿಸಲಾಗದು. ವೇದ ಶಾಸ್ತ್ರವನ್ನ ಓದಿರುವ ನೀನು ಈಗ ಮಾಡುವುದಾದರೂ ಏನು? ಕೃಷ್ಣನ ಬುದ್ಧಿ ಪುರಸ್ಸರವಾದ ನುಡಿಗಳು ನರನ ಹೃದಯಕ್ಕೆ ನಾಟಿತು. ಅವನು ಕೈ ಮುಗಿದು, ದೇವನೂ ಭಾವನೂ ಆಗಿರುವ ನೀನು ಪರಿಹಾರವನ್ನ ಸೂಚಿಸಿದರೆ ಅದರಂತೆ ಮಾಡುವೆ ಎಂದನು. ಆಗ ಕೃಷ್ಣನು, ಧನಂಜಯ, ಆಪತ್ತಿನಲ್ಲಿ ಉಪಾಯವನ್ನ ಹುಡುಕಬೇಕು. ಮನಃಶಾಸ್ತ್ರವು ಸೂಚಿಸಿದಂತೆ ಅನುಸರಿಸಬೇಕು. ನೋಯುವಂತಹ ನಿಷ್ಠುರ ವಾಕ್ಯಗಳನ್ನ ಆಡಿ ಈ ವೀರ ಸಭೆಯಲ್ಲಿ ಅವನಿಗೆ ಅಪಮಾನವನ್ನ ಮಾಡಿದರೆ ಜೀವನವು ಮೃತವಾದಂತೆಯೇ ಸರಿ. ನೀನು ಆ ರೀತಿ ವರ್ತಿಸು. ಧನಂಜಯನು ಮರು ಉತ್ತರಿಸದೆ ಹರಿಯಪ್ಪಣೆಯನ್ನು ಶಿರಸಾವಹಿಸಿ ಅಗ್ರಜನಿಗೆ ಮನನೊಯ್ಯುವಂತಹ ವಾಕ್ಯಗಳನ್ನಾಡಿ ಮಾನ ಹಾನಿಯನ್ನಾಗಿಸಿದ. ಧರ್ಮನಂದನ, ಶಿಶುಕುಲದ ಭವ್ಯ ಪರಂಪರೆಯಲ್ಲಿ ಜನಿಸಿದ ನೀತು ಪುರುಷನಾಗಿದ್ದರೂ ಅಳ್ಳೆದೆಯ ಹೆಣ್ಣು ಹೃದಯವನ್ನ ಹೊಂದಿರುವ ಇನಿತಾದರೂ ಧೈರ್ಯವಿಲ್ಲದ ನಿನ್ನ ನಿರ್ಬಲತೆಯಿಂದಾಗಿ ಕೌರವರು ನಮ್ಮನ್ನ ಪದೇ ಪದೇ ಹಿಂಸಿಸಿದರು. ನೀನೊಬ್ಬ ಧರ್ಮ ಪ್ರಭುವಂತೆ. ಧರ್ಮವನ್ನ ಪಾಲಿಸುತ್ತಿರುವ ನಿನಗೆ ಜೂಜಾಟದಂತಹ ದುರ್ವ್ಯಸನ ಹೇಗೆ ಅಂಟಿಕೊಂಡಿತು? ಅಂದಿನ ಜೂಜಾಟದಿಂದಾಗಿ ಇಂದು ಕೌರವರು ನಾಶವಾಗುತ್ತಿದ್ದಾರೆ. ಒಂದು ಸಲ ಕಳೆದುಕೊಂಡುದನ್ನ ಸಂಪೂರ್ಣವಾಗಿ ಧೃತರಾಷ್ಟ್ರನಿಂದ ಪಡೆದ ಮೇಲೆ ಯಾಕಿಂತ ಮಾತಾಡಿದೆ? ಇದು ನಮ್ಮ ದುರ್ದೈವ. ತುಂಬಿದ ಸಭೆಯಲ್ಲಿ ನಮ್ಮವರ ಮಡದಿಯ ಸೀರೆ ಸೆಳೆಯುವ ದೃಶ್ಯವನ್ನ ನೋಡಿ ಶಿಖಂಡಿಗಳಂತೆ ನಾವು ಸುಮ್ಮನಿರಬೇಕಾಯಿತು.
12 ವರ್ಷ ವನವಾಸದಲ್ಲಿ ಪಡಬಾರದ ಕಷ್ಟವನ್ನ ಅನುಭವಿಸಿದವು. ಗಾಂಡೀವವನ್ನ ಎತ್ತಿ ಹಿಡಿದ ಈ ಹಸ್ತಗಳು ಬಳೆಗಳನ್ನ ಧರಿಸಿಕೊಂಡು ವಿರಾಟನ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನೃತ್ಯ ಕಲಿಸುವ ಉದ್ಯೋಗ ಮಾಡಬೇಕಾಯಿತು. ನನ್ನ ಗೌರವವನ್ನ ಮರ್ಯಾದೆಯನ್ನ ನಿನಗಾಗಿ ಮಾರಿಕೊಂಡೆ. ಈ ಸಂಗ್ರಾಮದಲ್ಲಿ ನಾವು ದುಡಿದಿದ್ದೇವೆ. ಈ 17 ದಿವಸಗಳ ಯುದ್ಧದಲ್ಲಿ ನಿನಗೇನು ಗಾಯಗಳಾದ ಹಾಗೆ ಇಲ್ಲ. ಒಂದಿಷ್ಟು ಸಾವು ನೋವನ್ನು ಅನುಭವಿಸದೆ ನೀನು ಸಿಂಹಾಸನವನ್ನೇರಲು ಹವಣಿಸಿದರೆ ಜಯಲಕ್ಷ್ಮಿ ಒಲಿಯುವುದಿಲ್ಲ. ಮಹಾರಥರಾದ ಭೀಷ್ಮ ದ್ರೋಣರ ಮುಂದೆ ಕರಮುಗಿದು ಕತ್ತು ಬಗ್ಗಿಸಿದ ಒಂದು ಕೀರ್ತಿ ನಿನ್ನದಲ್ಲದೆ ಸಾಧಿಸುವುದಾದ್ರೂ ಏನಿದೆ? ಕರ್ಣನ ಕೆಲವು ಕೊರಂಬುಗಳಿಗೆ ಇಷ್ಟು ಪರಿತಪಿಸಿ ನನ್ನನ್ನ ಅವಮಾನಿಸುತ್ತಿರುವೆಯಾ? ಎಂದಿಗೂ ರಣಕಣದಿಂದ ದೂರ ನಿಲ್ಲುವವನಿಗೆ ನನ್ನ ದೂಷಿಸುವ ಹಕ್ಕಿರುವುದಿಲ್ಲ. ನನ್ನನ್ನ ನಿಂದಿಸುವ ಅಧಿಕಾರ ಅರ್ಹತೆ ಯಾವುದೂ ಇರುವುದಿಲ್ಲ. ನಾವೆಲ್ಲ ಸಹೋದರರು ನಿನ್ನ ಕೈಯಲ್ಲಿ ಸಿಕ್ಕಿ ನರಳಬೇಕಾಗಿದೆ. ಸತ್ಯ ಧರ್ಮವೆನ್ನುವ ಪಿಶಾಚಿ ನಿನ್ನನ್ನ ಸದಾ ಬಾಧಿಸುತ್ತಿದೆ. ನಿನ್ನಂಥ ಚಂದ್ರಕುಲಕಂಟಕರನ್ನ ಜರೆದರೆ ಅಥವಾ ಇರಿದರೆ ಯಾವ ದೋಷವೂ ಇಲ್ಲ. ನೀನೇ ನಮ್ಮ ವ್ಯಸನಕ್ಕೆ ಕಾರಣವಾಗಿರುವೆ ಎಂದ ಮತ್ತೊಮ್ಮೆ ಅರ್ಜುನ. ವಿಜಯನ ನಿಷ್ಠುರದ ವಾಕ್ಯಗಳು ಧರ್ಮರಾಯನ ಹೃದಯಕ್ಕೆ ತಡೆಯಲಾರದಷ್ಟು ನೋವನ್ನುಂಟು ಮಾಡಿದವು. ಪ್ರಜ್ಞನಾದ ಧನಂಜಯನು ಕಠಿಣ ವಾಕ್ಯಗಳನ್ನ ಆಡಿದುದಕ್ಕಾಗಿ ಕ್ಷಣದೊಳಗೆ ಆತನು ಮನಸ್ಕನಾಗಿ ದೀರ್ಘವಾಗಿ ನಿಟ್ಟುಸಿರನ್ನ ಬಿಟ್ಟು ಸೊಂಟದಿಂದ ಕತ್ತಿಯನ್ನ ಹೊರತೆಗೆದು ತನ್ನನ್ನ ಕಡಿದುಕೊಳ್ಳಲು ನಿಶ್ಚಯಿಸಿದನು. ಕೃಷ್ಣನು ಭಾವನ ಮೈದಡವಿ, ಅರ್ಜುನ, ನಿನ್ನ ಪ್ರತಿಜ್ಞಾ ಭಂಗವಾಗಬಾರದು ಎಂಬುದಕ್ಕಾಗಿ ಧರ್ಮಜನನ್ನ ಈ ಸರ್ವ ವೀರರ ಮುಂದೆ ಅಳಿದು ಹಂಗಿಸಿದೆ. ತನಗಾದ ಅವಮಾನದಿಂದಾಗಿ ಅವನು ಆತ್ಮಹತ್ಯೆ ಮಾಡಲು ಯೋಚಿಸಿದ ಹಾಗಿದೆ. ಅದು ಸರ್ವತಾ ಸರಿಯಲ್ಲ. ಧರ್ಮವು ಬಹಳ ಸೂಕ್ಷ್ಮವಾಗಿದೆ. ಭ್ರಾತೃ ಹತ್ಯೆಯಿಂದ ಯಾವ ನರಕಕ್ಕೆ ತಳ್ಳಲ್ಪಡುವೆಯೋ ಅದಕ್ಕಿಂತ ಹೆಚ್ಚಿನ ಘೋರವಾದ ನರಕ ನಿನ್ನ ಆತ್ಮಶ್ಲಾಘನೆಯಿಂದ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ನಿನ್ನನ್ನು ನೀನೇ ವಧಿಸಿದ ಹಾಗಾಗುತ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಇದೇ ಉಳಿದಿರುವ ಉತ್ತಮ ದಾರಿ ಎಂದನು. ಹಾಗೆಯೇ ಆಗಲಿ ಎನ್ನುತ್ತಾ ಪ್ರತಾಪದ ನುಡಿಗಳನ್ನಾಡಿದನು. ಬೆಳ್ಳಿ ಬೆಟ್ಟದ ಶಿವನಲ್ಲಿ ಸೆಣಸಾಡಿ ಮೆರೆದವನು ನಾನೊಬ್ಬನಲ್ಲವೇ, ನಾನೊಬ್ಬನೇ, ಬೇರ್ಯಾರೂ ಅಲ್ಲ. ಮೃತ್ಯುಂಜಯನಿಂದ ಪಾಶುಪತಾಸ್ತ್ರವನ್ನ ಮತ್ತು ಪಾರ್ವತೀ ದೇವಿಯಿಂದ ಅಂಜನಾಸ್ತ್ರವನ್ನ ಪಡೆದಿದ್ದೇನೆ. ದ್ರೌಪದಿಯನ್ನು ಸಶರೀರವಾಗಿ ಸ್ವರ್ಗದ ಮೆಟ್ಟಿಲನ್ನು ಹತ್ತಿ ಗೆದ್ದು ವರಿಸಿದೆ. ದೇವೇಂದ್ರನೊಡನೆ ಅರ್ಧ ಸಿಂಹಾಸನದ ಸೌಭಾಗ್ಯವನ್ನ ಪಡೆದವನು ಈ ಜಗತ್ತಿನಲ್ಲಿ ನಾನೊಬ್ಬನೇ ಇದ್ದೇನೆ. ಉತ್ತರ ಗೋಗ್ರಹಣದ ಕಾಲದಲ್ಲಿ ಕೌರವನ ಬಲವು ಸ್ಮೃತಿ ತಪ್ಪಿ ಬೀಳುವಂತೆ ಮಾಡಿದೆ. ಭೀಷ್ಮರನ್ನು ಯಾರು ಗೆದ್ದರು? ದ್ರುಪದನನ್ನ ಬಂಧಿಸಿ ಸೆರೆಕಟ್ಟಿ ತಂದಿರುವುದನ್ನ ಸದಾ ಜ್ಞಾಪಿಸಿಕೊ. ಮಧ್ಯ ಪಾಂಡವನು ಇಷ್ಟನ್ನು ಉಸಿರಿ ಶಸ್ತ್ರಾಸ್ತ್ರಗಳನ್ನ ಕೆಳಗಿಟ್ಟು ಕತ್ತಿಯನ್ನ ಓರೆಯೊಳಗೆ ಇಟ್ಟು ತನ್ನ ಹೆಗ್ಗಳಿಕೆ ನಾಚಿಕೆ ಪಟ್ಟು ಬದಾಂಜಲಿಯಾಗಿ ಪುನಃ ಪ್ರಾರ್ಥಿಸಿದನು. ಅಣ್ಣ, ಪ್ರಸನ್ನನಾಗು. ನಾನು ಹೇಳಿದ್ದೆಲ್ಲವೂ ಬಾಲನುಡಿಗಳೆಂದು ಮರೆತು ಬಿಡು. ಕಾಲ ಸನ್ನಿಹಿತವಾಗಲಿ. ಎಲ್ಲಾ ವಿಷಯಗಳು ನಿನಗೆ ವಿವರವಾಗಿ ಹೇಳುತ್ತೇನೆ. ಆಜನ್ಮವೈರಿಯಾದ ಕರ್ಣನ ವಧೆಗಾಗಿ ಅಪ್ಪಣೆಯಾಗಲಿ. ನಿನ್ನ ಆಶೀರ್ವಾದ ಕವಚವೊಂದಿದ್ದರೆ ಇಂದು ಮೂಡಿದ ಸೂರ್ಯನು ಅಸ್ತಮಿಸುವುದರೊಳಗಾಗಿ ಅವನ ಶಿರಚ್ಛೇದವನ್ನ ಮಾಡಲಿದ್ದೇನೆ. ನನ್ನ ಜೀವಿತವು ನಿನಗೆ ಪ್ರಿಯವನ್ನುಂಟು ಮಾಡುವ ಸಲುವಾಗಿದೆ. ಸೂತಜನನ್ನ ಸಂಹರಿಸಲು ಆಜ್ಞಾಪಿಸಿ ಆಶೀರ್ವದಿಸು. ಕರ್ಣನನ್ನ ನಿನ್ನ ಹರಿತವಾದ ಅಸ್ತ್ರಗಳಿಂದ ಇಂದು ವಧಿಸದೆ ನನ್ನ ಈ ಕವಚವನ್ನು ಬಿಚ್ಚುವುದಿಲ್ಲ ಎಂದ. ಆದರೆ ಯುಧಿಷ್ಠಿರನು ಅರ್ಜುನನ ನುಡಿಗಳನ್ನ ಕಿವಿಗೆ ಹಾಕಿಕೊಳ್ಳಲಿಲ್ಲ. ಅವಮಾನವನ್ನ ತಡೆದುಕೊಳ್ಳಲಾರದೆ ಪುನರಪಿ ಅರಣ್ಯಕ್ಕೆ ತೆರಳಲು ಅನುವಾದನು. ಹೊರಡಲು ಸಿದ್ಧನಾಗಿದ್ದ ಅವನನ್ನು ಮುರಹರನು ಸಾಂತ್ವನಗೊಳಿಸಿ ಮುಂದೆ ನಡೆಯಬೇಕಾದ ಕರ್ತವ್ಯದ ಬಗ್ಗೆ ಎಚ್ಚರಿಸಿದನು. ಅಯ್ಯ ಧರ್ಮಜ, ಕೇವಲ ಪ್ರತಿಜ್ಞಾ ಭಂಗವಾಗಬಾರದೆಂಬುದಕ್ಕಾಗಿ ನಿನ್ನನ್ನ ದೂಷಿಸಿದ್ದೇ ಹೊರತು ಅವನ ಅಂತರಾಳದಿಂದ ಹೊರಟ ವಾಕ್ಯಗಳಲ್ಲ. ನೆರಳಿನಂತೆ ನಿನ್ನನ್ನ ಹಿಂಬಾಲಿಸುವ ಕಿರೀಟಿಯನ್ನ ಆಶೀರ್ವದಿಸಿ ಸಂಗರಕ್ಕೆ ಕಳುಹಿಸು ಎಂದು ಮುಗುಳ್ನಗುತ್ತಾ ಕಣ್ಸನ್ನೆ ಮಾಡಿದ ಕೃಷ್ಣ. ಕೃಷ್ಣನ ಕುಹಕವನ್ನಾಲಿಸಿದ ಧರ್ಮಜ, ಆಗಲಿ ಕೃಷ್ಣ, ಈ ಜಗತ್ತಿನ ಜೀವಿಗಳು ನೀನಾಡಿಸುವ ಬೊಂಬೆಗಳಾಗಿವೆ. ಸತ್ಯ, ನ್ಯಾಯ, ಧರ್ಮದ ಸೂಕ್ಷ್ಮ ನಿನ್ನಷ್ಟು ವಿಮರ್ಶಿಸಲಾರೆನು. ನನ್ನನ್ನು ಕ್ಷಮಿಸು ಎಂದ. ಕಲಿ ಪಾರ್ಥ ಸಂಗರಕ್ಕನುವಾದನು. ಅನಂತರ ಗಾಂಧೀವಿಯನ್ನು ಧರ್ಮಜನು ಸಮೀಪ ಕರೆಸಿಕೊಂಡನು. ತಮ್ಮ, ನಿನ್ನನ್ನು ಸಂಪೂರ್ಣವಾಗಿ ಕ್ಷಮಿಸಿದ್ದೇನೆ. ಬೇಸರಿಸದಿರು. ನಿನ್ನನ್ನ ನಿಷ್ಠೂರವಾದ ನುಡಿಗಳಿಂದ ನಿನ್ನ ಚಿತ್ತ ಕುಗ್ಗದಿರಲಿ. ಬಾಗಿದ ನಿನ್ನ ತಲೆಯನ್ನ ಎತ್ತಿದ್ದೇನೆ. ಸುರೇಂದ್ರನು ರಕ್ಕಸರನ್ನ ವಧಿಸಿದಂತೆ ಆ ಧೂರ್ತನನ್ನ ಸಂಹರಿಸು.
ಅಕ್ಷಯವಾದ ಯಶಸ್ಸನ್ನು ಪಡೆ. ನಿನ್ನ ಮನಸ್ಸಿನ ಆಶೋತ್ತರಗಳು ನೆರವೇರಲಿ. ಸರ್ವಕಾಲದಲ್ಲಿಯೂ ವಿಜಯವು ನಿನ್ನದಾಗಲಿ. ಶತ್ರುಗಳನ್ನ ನಾಶಗೊಳಿಸುವ ಕಲಿತನವು ನಿನ್ನಲ್ಲೇ ಪ್ರತಿಷ್ಠಿತವಾಗಲಿ ಎಂದ. ಹೀಗೆ ಧರ್ಮಜನಿಂದ ಆಶೀರ್ವಾದವನ್ನ ಪಡೆದು ಕೌಂತೆಯನು ಕದನಕ್ಕೆ ಅನುವಾದನು. ನಂತರ ನಡೆದಿದ್ದು ಕೃಷ್ಣ ಆಜ್ಞೆ, ಕರ್ಣನ ವಧೆಯಷ್ಟೇ. ಹೀಗೆ ಕರ್ಣನ ವಧಿಸುವಲ್ಲಿ ಅಣ್ಣ ತಮ್ಮಂದಿರ ನಡುವೆಯೇ ಕರ್ಮದ ಮನವರಿಕೆ ಮಾಡಿಸಿದ್ದ ಕೃಷ್ಣ ಪರಮಾತ್ಮ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.